ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ಪ್ರಗತಿ. ಇವತ್ತು ನಾವೊಂದು ಬ್ಯೂಟಿಫುಲ್ ಸಿಟಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಆಲ್ರೆಡಿ ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು. ಸದ್ಯಕ್ಕೆ ನಾವು ಇವಾಗ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ಆ್ಯಂಡ್ ಹೋಗೋಣ. ಈಗ ನಾವು ವೆಂಜೋಯಿಂದ ಜಿನ್ಹುವಾ ಅನ್ನೋ ಸಿಟಿಗೆ ನಾವು ಬುಲೆಟ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಅಲ್ಲಿಂದ ನಾವು ಗುಯ್ಲಿನ್ನಿಗೆ ಸ್ಲೀಪರ್ ಟ್ರೈನಲ್ಲಿ ಹೋಗಬೇಕು. ಸೊ ಇಟ್ಸ್ ಆ್ಯನ್ ಓವರ್ನೈಟ್ ಜರ್ನಿ ಆ್ಯಂಡ್ ಅರೌಂಡ್ 12 o'clock ಹಂಗೆ ನಾವು ರೀಚ್ ಆಗ್ತೀವಿ. ನಮ್ಮ ಲಾಸ್ಟ್ ವೀಡಿಯೋಗೆ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಪ್ರೀತಿ ತೋರಿಸಿದ್ದೀರಾ. ಸೊ ವಿ ಆರ್ ರಿಯಲಿ ಗ್ರೇಟ್ಫುಲ್ ಫಾರ್ ಯು ಗೈಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಡಿಯೋಸನ್ನ ನೋಡಿ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಇಲ್ಲಿ ನಮ್ಮ ಟ್ರೈನ್ ಬಂತು. ವಿ ಆರ್ ಗೋಯಿಂಗ್ ಇನ್ ಅ ಬುಲೆಟ್ ಟ್ರೈನ್. ಲೆಟ್ಸ್ ಗೋ. ಬುಲೆಟ್ ಟ್ರೈನ್ ಒಳಗಡೆ ಏನೇನೆಲ್ಲ ಇರುತ್ತೆ, ಯಾವ ಥರ ಇರುತ್ತೆ ನೋಡೋಕ್ಕೆ ಎಲ್ಲನೂ ತೋರಿಸ್ತೀವಿ, ಬನ್ನಿ. ಲಗೇಜ್ ರ್ಯಾಕ್ಸ್ ಎಲ್ಲ ಆಲ್ಮೋಸ್ಟ್ ಫುಲ್ ಆಗಿತ್ತು ಆ್ಯಂಡ್ ನಮ್ಮ ಲಗೇಜ್ ಎಲ್ಲ ಹೆವಿ ಇರೋದ್ರಿಂದ ಇಲ್ಲಿ ಸಪ್ರೇಟಾಗಿ ಲಗೇಜ್ ಇಡೋಕ್ಕೇ ಈ ಥರ ಕೊಟ್ಟಿರ್ತಾರೆ ಆ್ಯಂಡ್ ಇಲ್ಲಿ ನಾವು ನಮ್ಮ ಬ್ಯಾಗ್ನ ಇಟ್ವಿ. ಸೊ ದ್ಯಾಟ್ ಹೋಗಬೇಕಿದ್ರೆ ನಮಗೆ ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಸೀಟ್ಸ್ ಎಲ್ಲನೂ ಸೇಮ್ ನಮಗೆ ಫ್ಲೈಟಲ್ಲಿ ಇರುತ್ತಲ್ಲ ಅದೇ ಥರ ಸೀಟ್ಸ್ ಇರುತ್ತೆ ಆ್ಯಂಡ್ ಅದೇ ಥರ ಅಲ್ಲಿ ಯಾವ ಥರ ಏರ್ ಹಾಸ್ಟೆಲ್ಸ್ ಎಲ್ಲ ಬಂದು ನಮಗೆ ಏನು ಬೇಕು ಬೇಡ ಎಲ್ಲ ಕೇಳ್ತಾರೆ, ಅದೇ ಥರ ಇಲ್ಲೂ ಇವ್ರದ್ದೇ ಸ್ಟಾಫ್ ಇರ್ತಾರೆ. ಆ್ಯಂಡ್ ಇಲ್ಲಿ ಎಲ್ಲನೂ ಸೇಲ್ ಮಾಡ್ತಾರೆ, ಲೈಕ್ ಕಾಸ್ಮೆಟಿಕ್ಸ್ ಸೇಲ್ ಮಾಡ್ತಾರೆ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಸೇಲ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಕಾಸ್ಮೆಟಿಕ್ಸ್ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾಯಿದ್ರು ಆ್ಯಂಡ್ ನಾವು ಹ್ಯಾಂಡ್ ಕ್ರೀಮ್ನ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಸ್ನ್ಯಾಕ್ಸ್ ಎಲ್ಲನೂ ಸೇಲ್ ಮಾಡ್ತಾರೆ ಆ್ಯಂಡ್ ಕಾಫಿ ಎಲ್ಲನೂ ಸೇಲ್ ಮಾಡ್ತಾರೆ. ಒಂದು ರೀಸನ್ ಈ ಟ್ರೈನ್ ಇಷ್ಟೊಂದು ಕ್ಲೀನಾಗಿ ಇರೋದಕ್ಕೆ ಏನು ರೀಸನ್ ಅಂತ ಅಂದರೆ ಇಲ್ಲಿ ಆವಾಗವಾಗ ಬಂದು ಕ್ಲೀನ್ ಮಾಡ್ತಾನೆ ಇರ್ತಾರೆ, ಆವಾಗಲೇ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ತಿಂದಮೇಲೆ ಜಸ್ಟ್ ಲೈಕ್ ಫ್ಲೈಟಲ್ಲಿ ಯಾವ ಥರ ಬಂದು ಗಾರ್ಬೇಜನ್ನೆಲ್ಲ ಕಲೆಕ್ಟ್ ಮಾಡ್ತಾರೋ ಅದೇ ಥರ ಇಲ್ಲೂ ಕಲೆಕ್ಟ್ ಮಾಡ್ತಾರೆ. ಇಲ್ಲೆಲ್ಲ ನೋಡಿ ವಾಶ್ ಬೇಸಿನ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಆ್ಯಂಡ್ ಮಿರರ್ ಕೂಡ ಎಷ್ಟು ಕ್ಲೀನ್ ಆಗಿದೆ ಆ್ಯಂಡ್ ಕೆಳಗಡೆ ಡಸ್ಟ್ಬಿನ್ ಇಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಹಾಟ್ ವಾಟರು ಸಿಗುತ್ತೆ ಆ್ಯಂಡ್ ಕೋಲ್ಡ್ ವಾಟರು ಸಿಗುತ್ತೆ ಆ್ಯಂಡ್ ಡಿಸ್ಪೋಸಬಲ್ ಕಪ್ಸ್ ಕೂಡ ಇಟ್ಟಿರ್ತಾರೆ. ಇವಾಗ ನಾವು ಜಿನ್ಹುವಾ ರೈಲ್ವೆ ಸ್ಟೇಷನನ್ನು ರೀಚ್ ಆದ್ವಿ ಆ್ಯಂಡ್ ಇಲ್ಲಿಂದ ನಮಗೆ ಇವತ್ತು ನೈಟ್ ಸ್ಲೀಪರ್ ಟ್ರೈನ್ ಇದೆ. ಓವರ್ ನೈಟ್ ಜರ್ನಿ ಆಗಿರೋದ್ರಿಂದ ಇವಾಗ ನಾವಿಲ್ಲಿ ಸ್ಲೀಪರ್ ಟ್ರೈನಿಗೆ ಹೋಗಬೇಕು. ನಾವು ಚೈನಾದಲ್ಲಿ ತುಂಬ ಸತಿ ಬುಲೆಟ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀವಿ, ಬಟ್ ಸ್ಲೀಪರ್ ಟ್ರೈನಲ್ಲಿ ಯಾವತ್ತೂ ಟ್ರಾವೆಲ್ ಮಾಡಿಲ್ಲ. ಸೊ ಇದೊಂಥರ ನಮಗೆ ಹೊಸ ಎಕ್ಸ್ಪೀರಿಯನ್ಸ್, ಹೇಗಿರುತ್ತೆ ನೋಡೋಣ ಬನ್ನಿ. ನಮ್ಮ ಟ್ರೈನ್ ಆಲ್ರೆಡಿ ಬಂದಿದೆ ಆ್ಯಂಡ್ ಇದೇ ಟ್ರೈನಲ್ಲಿ ನಾವು ಇವಾಗ ಗುಯ್ಲಿನ್ ಹೋಗ್ತಾ ಇದ್ದೀವಿ. ನಮ್ಮ ಟಿಕೆಟ್ ಮತ್ತು ನಮ್ಮ ಪಾಸ್ಪೋರ್ಟ್ಸ್ನೆಲ್ಲ ಚೆಕ್ ಮಾಡಿ ಇದೇ ನಮ್ಮ ಕೋಚ್ ಅಂತ ಕನ್ಫರ್ಮ್ ಮಾಡಿದ್ರು ಆ್ಯಂಡ್ ಒಳಗಡೆ ಹೋಗೋಣ. ಇದು ಎಕ್ಸ್ಟ್ರಾ ಚಾರ್ಜಿಂಗ್ ಪಾಯಿಂಟ್ಸ್ ಹಾಕಿದ್ದಾರೆ ಇಲ್ಲಿ. ಇದು 2 ಟೈರ್ AC ಕಂಪಾರ್ಟ್ಮೆಂಟ್ ಆ್ಯಂಡ್ ಇಲ್ಲಿ ಆಲ್ರೆಡಿ ಒಂದು ಫ್ಯಾಮಿಲಿ ಇದ್ದರು ರೈಟ್ ಸೈಡ್ಗೆ ಆ್ಯಂಡ್ ಲೆಫ್ಟ್ ಸೈಡ್ ಇರೋದು ನಮ್ಮ ಬೆಡ್ಗಳು. ಇಲ್ಲಿ ಹೀಗೆ ಬಂದರೆ ಇಲ್ಲಿ ಡೈನಿಂಗ್ ಏರಿಯಾ ಇದೆ. ಇಲ್ಲೆಲ್ಲ ಕುತ್ಕೊಂಡು ಊಟ ಮಾಡೋಕ್ಕೆಲ್ಲ ಈ ಥರ ಮಾಡಿದ್ದಾರೆ ಆ್ಯಂಡ್ ಕೆಲವರೆಲ್ಲ ಇಲ್ಲಿ ಗೇಮ್ಸ್ ಎಲ್ಲ ಆಡ್ತಾಯಿದ್ರು, ಕಾರ್ಡ್ ಗೇಮ್ಸ್ ಎಲ್ಲ ಆಡ್ತಾಯಿದ್ರು ಆ್ಯಂಡ್ ಇಲ್ಲಿ ಫುಡ್ ಪ್ಯಾಂಟ್ರಿ ಇದೆ. ಇಲ್ಲಿ ಬಂದರೆ ಇದು ಜನರಲ್ ಬೋಗಿ, ಬರೀ ಸಿಟ್ಟಿಂಗ್ ಮಾತ್ರ ಇರೋದಿಲ್ಲಿ. ಇಲ್ಲೆಲ್ಲ ಗೇಮ್ಸ್ ಆಡ್ತಾ ಇದ್ದಾರೆ ನೋಡಿ. ಆ್ಯಂಡ್ ಇಲ್ಲಿ ಬಂದರೆ ಈ ಕಡೆ ಇದು ಸ್ಲೀಪರೇನೆ, ಬಟ್ ನಮ್ಮದು ಯಾವ ಥರ 2 ಇತ್ತಲ್ಲ, 2 ಬರ್ತ್ಗಳಿತ್ತಲ್ಲ ಆ ಥರ ಇಲ್ಲಿ 3 ಇರುತ್ತೆ. ಈ ಥರ
ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ವಿ. ಆ್ಯಂಡ್ ನಮ್ಮ ಟ್ರೈನ್ ಇನ್ನೂ ರೀಚ್ ಆಗಿಲ್ಲ ಡೆಸ್ಟಿನೇಷನ್. ಅರೌಂಡ್ 12 ಗಂಟೆಗೆ ಮಧ್ಯಾಹ್ನ ರೀಚ್ ಆಗುತ್ತೆ. ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿಂದ. ಆ್ಯಂಡ್ ಇಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಈ ಥರ ವಾಶ್ ಬೇಸಿನ್ಸ್ ಇದೆ. ಈ ಚೈನೀಸ್ ಬೇಬಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ. ಆ್ಯಂಡ್ ಅವಳು ಬಂದು ನಮ್ಮ ಜೊತೆಗೆ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ಲು. ಬಟ್ ಆಬ್ವಿಯಸ್ಲಿ ಅವಳ ಭಾಷೆ ನಮಗೆ ಅರ್ಥ ಆಗ್ತಾ ಇರಲಿಲ್ಲ ಆ್ಯಂಡ್ ನಮ್ಮ ಭಾಷೆ ಅವಳಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅವರು ಗುಯ್ಲಿನ್ ಹೋಗ್ತಾ ಇದ್ರಂತೆ. ಅವರು ಬೇರೆ ಯಾವುದೋ ಒಂದು ಸಿಟಿಯಿಂದ ಗುಯ್ಲಿನ್ ನೋಡಬೇಕಂತ ತುಂಬ ದೂರದಿಂದ ಬಂದಿದ್ದಾರೆ ಆ್ಯಕ್ಚುಲಿ ಅವರು. ಫೈನಲಿ ಇವಾಗ ಕುಯ್ಲಿನ ರೀಚ್ ಆದ್ವಿ. ಇವಾಗ ಟೈಮ್ 12 ಗಂಟೆ ಆಗಿದೆ. ಆ್ಯಂಡ್ ಹೊರಗಡೆ ತುಂಬ ಮಳೆ ಇದೆ, ತುಂಬ ಚಳಿನೂ ಇದೆ. ಗೊತ್ತಿಲ್ಲ ನಮಗೆ ಯಾವ ಥರ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಅಂತ. ಆ್ಯಂಡ್ ಆಲ್ರೆಡಿ ನಮ್ಮ ಟೂರ್ ಗೈಡ್ ಬಂದಿದ್ದರು ನಮ್ಮನ್ನು ಪಿಕ್ ಮಾಡೋಕ್ಕೆ. ಅವರು ನಮ್ಮನ್ನು ಪಿಕ್ ಮಾಡಿ ನಮ್ಮನ್ನ ಹೋಟೆಲಿಗೆ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಸೈಟ್ ಸೀಯಿಂಗ್ ಹೋಗ್ತೀವಿ. ನಾವು ಹೋಟೆಲ್ನ ರೀಚ್ ಆದ್ವಿ. ಆ್ಯಂಡ್ ಲಾಬಿ ನೋಡಿ ಈ ಥರ ಇದೆ. ಅದು ರಿಯಲ್ ಅಲ್ಲ, ಬಟ್ ರಿಯಲ್ ಆಗಿ ಕಾಣೋ ಥರ ಮಾಡಿದ್ದಾರೆ, ಅಷ್ಟು ರಿಯಲಿಸ್ಟಿಕ್ ಆಗಿ. ಸಿ ಇಟ್ಸ್ ನೈಸ್ ನೋ. ಹತ್ತಿರದಿಂದ ನೋಡಿ ರಿಯಲ್ ಕೆಂಡದ ಥರ ಕಾಣಿಸ್ತಾ ಇದೆ. ವಾರ್ಮ್ ಫ್ಲೇವರ್ಡ್ ವಾಟರ್ ಕೊಟ್ಟರು. ಆ್ಯಂಡ್ ಕುಡಿತಾ ಕೂತ್ಕೊಂಡಿದ್ವಿ. ಅವರು ನಮ್ಮ ಪಾಸ್ಪೋರ್ಟ್ ಮತ್ತು ಬುಕ್ಕಿಂಗ್ ಡೀಟೇಲ್ಸ್ನೆಲ್ಲ ಚೆಕ್ ಮಾಡ್ತಾಯಿದ್ರು. ಇಲ್ಲಿ ಸ್ವಲ್ಪ ಕ್ಯಾಂಡೀಸ್ ಮತ್ತು ಚೆರಿ ಟೊಮೆಟೊಸ್ ಮತ್ತು ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದಾರೆ. ಚೈನಾದಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದರೆ, ನಮಗೆ ಎಲ್ಲೇ ಹೋದ್ರೂ ಈ ಥರ ಪವರ್ ಬ್ಯಾಂಕ್ಸ್ನ ಇಟ್ಟಿರ್ತಾರೆ. ಇಲ್ಲೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಬ್ರ್ಯಾಂಡಿದ್ದೆಲ್ಲ ಪವರ್ ಬ್ಯಾಂಕ್ಸ್ ಇಟ್ಟಿದ್ದಾರೆ. ಆ್ಯಂಡ್ ನಾವು ಅದನ್ನು ಅವತ್ತಿನ ದಿನವೇ ವಾಪಸ್ ರಿಟರ್ನ್ ಮಾಡಿಬಿಡಬೇಕು. ಅಲ್ಲೇ ರಿಟರ್ನ್ ಮಾಡಬೇಕು ಅಂತೆಲ್ಲ ಎಲ್ಲಾದರೂ ರಿಟರ್ನ್ ಮಾಡ್ಬೋದು. ಈಗ ನಮ್ಮ ರೂಮಿಗೆ ಬಂದ್ವಿ, ನೋಡೋಣ ನಮ್ಮ ರೂಮ್ ಹೇಗಿದೆ ಅಂತ. ಸೊ ದಿಸ್ ಈಸ್ ಅ ಸ್ವೀಟ್ ನಾವು ಬುಕ್ ಮಾಡಿರೋದು. ಆ್ಯಂಡ್ ರೂಮ್ ಈ ಥರ ಇದೆ. ಇಲ್ಲಿ ಎಲೆಕ್ಟ್ರಿಕ್ ಟೂತ್ ಬ್ರಷಸ್ ಎಲ್ಲ ಇಟ್ಟಿದ್ದಾರೆ. ಹೇರ್ ಡ್ರೈಯರ್ ಆ್ಯಸ್ ಯೂಶುವಲ್ ಎಲ್ಲ ಕಡೆನೂ ಇರುತ್ತೆ ಹೇರ್ ಡ್ರೈಯರ್. ಇಲ್ಲಿ ಕಾಫಿ ಮಷೀನು ಇಟ್ಟಿದ್ದಾರೆ. ಆ್ಯಂಡ್ ಇದು ಲಾಕರ್ ಇಟ್ಟಿದ್ದಾರೆ. ನಮ್ಮ ವ್ಯಾಲ್ಯೂಯೇಬಲ್ಸ್ ಏನಾದರೂ ಇದ್ದರೆ ನಾವು ಅದರಲ್ಲಿ ಇಟ್ಕೋಬೋದು. ದೆನ್ ಇಲ್ಲೊಂದು ಬಾತ್ ಟಬ್ ಇದೆ ನೋಡಿ. ಈ ಥರ ಮಿಡಲ್ ಆಫ್ ದ ರೂಮ್ ಬಾತ್ ಟಬ್ ಮಾಡಿದ್ದಾರೆ. ಆ್ಯಂಡ್ ವ್ಯೂ ಮಾತ್ರ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ವ್ಯೂ. ಆ್ಯಂಡ್ ದಿಸ್ ಈಸ್ ಅವರ್ ಬೆಡ್ ಟು ನೈಟ್. ಇನ್ನೊಂದು ಸತಿ ವ್ಯೂ ನೋಡೋಣ ಬನ್ನಿ. ಎಷ್ಟು ಪೀಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿ. ಈಗ ನಾವು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ನ ಮಾಡಿ
ಹೊರಗಡೆ ಹೋಗ್ತಾ ಇದ್ದೀವಿ, ಸೈಟ್ ಸೀಯಿಂಗಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಮಳೆ ಬರ್ತಾ ಇತ್ತು ತುಂಬ ಜೋರಾಗಿ. ಸೊ ಏನೂ ಮಾಡೋಕ್ಕಾಗಲ್ಲ, ಇವಾಗ ಆಲ್ರೆಡಿ ಬಂದಿದ್ದೀವಿ, ಮನೇಲಂತೂ ಕೂರೋಕ್ಕಾಗಲ್ಲ. ಸೊ ಮಳೆಯಲ್ಲೇ ಹೋಗೋಣ ಅಂತ ಹೊರಟ್ವಿ. ಇದ್ರ ಹೆಸರು ಎಲಿಫೆಂಟ್ ಹಿಲ್ ಸಿನಿಕ್ ಸ್ಪಾಟ್ ಅಂತೆ. ಸೊ ನೋಡೋಣ ಒಳಗಡೆ ಏನೇನಿದೆ ಅಂತ. ಈ ಮರನೇ ಎಷ್ಟು ಯೂನಿಕ್ ಆಗಿದೆ ನೋಡಿ. ಎಲ್ಲ ಕಡೆ ಎಲಿಫೆಂಟ್ಸ್ ಎಲಿಫೆಂಟ್ಸ್ ಎಲಿಫೆಂಟ್ಸ್. ಚೈನಾದಲ್ಲಿ ಎಲ್ಲ ಟೂರಿಸ್ಟ್ ಪ್ಲೇಸಸಲ್ಲೂ ಈ ಥರ ಟ್ರೆಡಿಷ್ನಲ್ ವೇರ್ನ ರೆಂಟಿಗಿಟ್ಟಿರ್ತಾರೆ. ಆ್ಯಂಡ್ ಮೇಕಪ್ ಮತ್ತು ಹೇರ್ ಸ್ಟೈಲ್ನು ಅವರೇ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ಇಷ್ಟು ಅಂತ ಸ್ವಲ್ಪ ಚಾರ್ಜಸ್ ಇಟ್ಟಿರ್ತಾರೆ. ಆ್ಯಂಡ್ ಅರೌಂಡ್ 3 hours ಆ ಥರ ನಾವು ಅದನ್ನು ಯೂಸ್ ಮಾಡಿ ಹೊರಗಡೆ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆಮೇಲೆ ಅದನ್ನು ಅವರಿಗೆ ರಿಟರ್ನ್ ಮಾಡಿ ಬರಬೇಕು. ಇದೆಲ್ಲನೂ ಒಂದೇ ಪ್ರಾವಿನ್ಸಿದಲ್ಲ, ಎಲ್ಲ ಡಿಫ್ರೆಂಟ್ ಪ್ರಾವಿನ್ಸಸ್ದು ಔಟ್ಫಿಟ್ಸಲ್ಲಿ ಇರುತ್ತೆ. ಇಲ್ಲೂ ಎಲಿಫೆಂಟ್ ಸ್ಟ್ಯಾಚ್ಯೂಸ್ ಮಾಡಿ ನಿಲ್ಲಿಸಿದ್ದಾರೆ ನೋಡಿ. ಇದು ಶೂ ಕವರ್. ಮಳೆ ಬರ್ತಾ ಇರೋದ್ರಿಂದ ಕೆಸರೆಲ್ಲ ಸಿಡ್ತು ನಮ್ಮ ಶೂಗಳು ಹಾಳಾಗಬಾರ್ದು ಅಂತಂದರೆ ಈ ಥರ ಕವರ್ಸ್ನ ಕೊಟ್ಟಿರ್ತಾರೆ. ಆ್ಯಂಡ್ ಇದನ್ನು ನಾವು ಹಾಕ್ಕೊಂಡು ಹೋಗ್ಬೋದು. ಇಟ್ಸ್ ಜಸ್ಟ್ ಲೈಕ್ ರೈನ್ ಕೋಟ್ ಹಾಕಿರೋ ಥರ, ಅದೇ ಥರ ರೈನ್ ಕೋಟ್ ಫಾರ್ ಶೂಸ್. ನಾವು ಈ ಥರ ಬೇರೆ ಸಿಟಿಗೆ ಬಂದಾಗ ಯೂಶ್ವಲಿ ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ಪರ್ಚೇಸ್ ಮಾಡ್ತೀವಿ ಆ ಸಿಟಿದು. ಸೊ ಹಾಗಾಗಿ ಇಲ್ಲಿ ಮಾಡೋಣ ಅಂದ್ಕೊಂಡ್ವಿ, ಬಟ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಇಲ್ಲಿ. ಸೊ ಹಾಗಾಗಿ ಸಿಟಿ ಒಳಗಡೆ ತೊಗೊಳ್ಳೋಣ ಅಂದ್ಕೊಂಡ್ವಿ. ಆ್ಯಂಡ್ ಇಲ್ಲಿ ನೋಡಿ ಲುಬುಬುಗೂ ಅವ್ರ ಜ್ಯುವೆಲ್ಸ್ ಹಾಕಿದ್ದಾರೆ. ಅಲ್ಲಿ ಕಾಣಿಸ್ತಾ ಇರೋ ಹಿಲ್ ಇದೆಯಲ್ಲ, ಅದು ಎಲಿಫೆಂಟ್ ಶೇಪಲ್ಲಿ ಇರೋದ್ರಿಂದ ಈ ಪ್ಲೇಸ್ಗೆ ಎಲಿಫೆಂಟ್ ಹಿಲ್ ಅಂತ ಹೆಸರು ಬಂದಿದೆ ಅಂತೆ. ಸೊ ಇದನ್ನು ನೋಡೋಕ್ಕೇ ಜನ ಇಲ್ಲಿ ಬರೋದು. ಇಲ್ಲಿ ಬ್ಯಾಂಬೂ ಬೋಟಿಂಗಿಗೆ ಟಿಕೆಟ್ ತೊಗೋಬೇಕು. ಆ್ಯಂಡ್ ಇಲ್ಲಿ ತೊಗೊಂಡು ನೆಕ್ಸ್ಟ್ ಬೋಟಿಂಗ್ ಹೋಗೋಣ. ನೀರಲ್ಲೂ ಎಲಿಫೆಂಟ್ ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ ನೋಡಿ. ಈ ರಿವರ್ ಹೆಸರು ಲೀಜಿಯಾಂಗ್ ರಿವರ್ ಅಂತ ಅಲ್ಲಿ ಬರ್ತಿದ್ದಾರೆ ನೋಡಿ. ಹತ್ತಿರದಿಂದ ಈ ಥರ ಕಾಣಿಸುತ್ತೆ. ನಾವು ಅವ್ರನ್ನ ಕೇಳಿದ್ವಿ ಅಲ್ಲಿ ಮಿಡ್ಲಲ್ಲಿ ಪಾಸ್ ಆಗೋಕ್ಕಾಗತ್ತಾ ಅಂತ, ಬಟ್ ಅದು ತುಂಬ ನ್ಯಾರೋ ಇರೋದ್ರಿಂದ ಅಲ್ಲಿ ಪಾಸ್ ಆಗೋಕ್ಕಾಗಲ್ಲ ಬೋಟ್ ಅಂತ ಹೇಳಿದ್ರು. ಸೊ ಇಲ್ಲಿಂದ ನಾವು ಇನ್ನೊಂದು ಪ್ಲೇಸಿಗೆ ಹೋಗಬೇಕು. ನಾವು ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ. ಆ್ಯಂಡ್ ಈ ಟ್ರೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಯೂನಿಕ್ ಆಗಿದೆ. ರೋಡ್ ಎರಡೂ ಸೈಡಲ್ಲೂ ಈ ಥರ ಮರ ನೆಟ್ಟಿದ್ದಾರೆ ನೋಡಿ. ಇಲ್ಲಿ ಅಲ್ಲೊಂದು ಪಾರ್ಕ್ ಇದೆ. ಆ್ಯಂಡ್ ಈವ್ನಿಂಗ್ ನಾವು ಅಲ್ಲೇ ಬರಬೇಕಂತೆ, ನೋಡೋಣ ಏನಿದೆ ಅಂತ ಅಲ್ಲಿ. ನೆಕ್ಸ್ಟ್ ನಮ್ಮ ಟೂರ್ ಗೈಡ್ ಇಲ್ಲೊಂದು ಸ್ಟ್ರೀಟಿಗೆ ಕರ್ಕೊಂಬಂದರು. ಚೈನಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಟಿಗೆ ಅದರದ್ದೇ ಆದ ಐಕಾನಿಕ್ ಸ್ಟ್ರೀಟ್ಸ್ ಅಂತ ಇರುತ್ತೆ. ಆ್ಯಂಡ್ ಅದಕ್ಕೆ ಅದರದ್ದೇ ಆದ ಹಿಸ್ಟ್ರಿ ಇರುತ್ತೆ, ಕಲ್ಚರ್ ಇರುತ್ತೆ. ಆ್ಯಂಡ್ ಅದನ್ನು ಡೆಮಾಲಿಷ್ ಮಾಡದೆ ಅವ್ರು ಅದನ್ನ ತುಂಬ ಚೆನ್ನಾಗಿ ಪ್ರಿಸರ್ವ್ ಮಾಡಿರ್ತಾರೆ. ಆ್ಯಂಡ್ ಟೂರಿಸ್ಟ್ ಸ್ಪಾಟಾಗಿ ಕನ್ವರ್ಟ್ ಮಾಡಿರ್ತಾರೆ. ಆ್ಯಂಡ್ ಅಲ್ಲಿ ವಾಕ್ ಮಾಡ್ತಾ ಇದ್ದರೆ ಆ ಕಲ್ಚರಲ್ ಫೀಲೂ ಇರುತ್ತೆ ಆ್ಯಂಡ್ ಮಾಡರ್ನ್ ಟಚ್ ಕೂಡ ಇರುತ್ತೆ. ಇಲ್ಲೊಂದು ಫ್ಲವರ್ ಶಾಪ್ ಇದೆ. ಆ್ಯಂಡ್ ಸಿ ಇಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ ನೋಡಿ ಇಲ್ಲಿ. ದೇ ಆರ್ ಸೋ ಬ್ಯೂಟಿಫುಲ್. ಆ್ಯಂಡ್ ಆಫ್ ಕೋರ್ಸ್ ಹಿ ಬಾಟ್ ಮೀ ಸಮ್. ಈ ಪ್ಲೇಸ್ ಹೆಸರು ಝೆಂಗ್ಯಾಂಗ್ ರೋಡ್ ಅಂತೆ. ಆ್ಯಂಡ್ ಇಲ್ಲಿ ಮುಂಚೆ ಮಿಂಗ್ ಡೈನೆಸ್ಟಿ ಟೈಮಲ್ಲಿ ಇಲ್ಲಿ ರಾಯಲ್ಟಿ ಮತ್ತು ಹೈ ರ್ಯಾಂಕಿಂಗ್ ಆಫೀಷಿಯಲ್ಸಿಗೆ ಮಾತ್ರ ಎಂಟ್ರಿ ಇರ್ತಾ ಇತ್ತು. ಯಾಕಂದರೆ ಈ ಗೇಟ್ ಪ್ರಿನ್ಸ್ದು ಪ್ಯಾಲೇಸ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತಂತೆ. ಆಮೇಲೆ ಚಿಂಗ್ ಡೈನೆಸ್ಟಿ ಟೈಮಲ್ಲಿ ಇದನ್ನು ಇಂಪೀರಿಯಲ್ ಎಕ್ಸಾಮ್ ಹಾಲ್ ಆಗಿ ಕನ್ವರ್ಟ್ ಮಾಡಿದ್ರಂತೆ. ಸೊ ಹಾಗಾಗಿ ಇಲ್ಲಿ ಬರೀ ಸ್ಕಾಲರ್ಸ್ ಮತ್ತು ಗೌರ್ಮೆಂಟ್ ಆಫೀಷಿಯಲ್ಸ್ ಮತ್ತು ರೆಸ್ಪೆಕ್ಟೆಡ್ ಪೀಪಲ್ ಮಾತ್ರ ಈ ಗೇಟಲ್ಲಿ ಪಾಸ್ ಆಗೋಕ್ಕೆ ಅವಕಾಶ ಇರ್ತಾ ಇತ್ತಂತೆ. ಬಟ್ ಇವಾಗ ಇದನ್ನು ಟೂರಿಸ್ಟ್ ಸ್ಪಾಟಾಗಿ ಕನ್ವರ್ಟ್ ಮಾಡಿರೋದ್ರಿಂದ ಇಲ್ಲಿ ಎಲ್ಲರಿಗೂ ಹೋಗೋಕ್ಕೆ ಪರ್ಮಿಷನ್ ಇದೆ ಇವಾಗ. ಇಲ್ಲಿ ನೋಡಿ, ನಮ್ಮ ದೇಶದ ಥರ ಇಲ್ಲೂ ಜಾತಕ ಹೇಳಕ್ಕೆ ಗೊತ್ತಿರ್ತಾರೆ.
ಈ ಥರ ಸ್ಟ್ರೀಟ್ಸ್ಗೆ ಸಂಜೆ ಟೈಮಲ್ಲಿ ಬರಬೇಕು ಆ್ಯಕ್ಚುಲಿ. ಯಾಕಂತಂದರೆ ಎಲ್ಲ ಕಡೆನೂ ಲೈಟಿಂಗ್ಸ್ ಹಾಕಿರ್ತಾರೆ ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬಟ್ ನಮಗೆ ಸಂಜೆ ಟೈಮಲ್ಲಿ ಬೇರೆ ಕಡೆ ಹೋಗೋಕ್ಕೆ ಇರೋದ್ರಿಂದ ನಾವು ಡೇ ಟೈಮಲ್ಲಿ ಇಲ್ಲಿ ಬರಬೇಕಾಯ್ತು. ಸೊ ಇದೇ ಆ ಶಾವ್ಯಾವ್ ಬಿಲ್ಡಿಂಗ್ ಆ್ಯಂಡ್ ಇಲ್ಲಿ ಹಳೆ ಕಾಲದಲ್ಲೆಲ್ಲ ಅಫಿಷಿಯಲ್ಸ್ ಮತ್ತು ನೋವೆಲ್ಸ್ ಇದನ್ನು ಸಿಟಿ ವ್ಯೂ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರಂತೆ. ಆ್ಯಂಡ್ ಅಫ್ಕೋರ್ಸ್ ಇದು ರೀಕನ್ಸ್ಟ್ರಕ್ಟೆಡ್ ವರ್ಷನ್. ಇದು ಹಳೇದನ್ನು ಡೆಮಾಲಿಷ್ ಮಾಡಿ ಅದೇ ಸ್ಟೈಲಲ್ಲಿ ಮತ್ತೆ ಕಟ್ಟಿದ್ದಾರೆ. ಇಲ್ಲಿಂದ ವ್ಯೂ ಈ ಥರ ಕಾಣಿಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಈಗ ಆ ಪ್ಲೇಸಿಂದ ನಾವು ಆಗಲೇ ಹೇಳಿದಂಥ ಪಾರ್ಕಿಗೆ ಬಂದ್ವಿ. ಆ್ಯಂಡ್ ಇಲ್ಲಿ 2 ಟವರ್ಸ್ ತುಂಬ ಫೇಮಸ್ ಆಗಿದೆ. ಸನ್ ಆ್ಯಂಡ್ ಮೂನ್ ಪಗೋಡಾಸ್ ಅಂತ ಅದನ್ನು ಕರೀತಾರಂತೆ. ಒನ್ ಥಿಂಗ್ ಐ ರಿಯಲಿ ಲೈಕ್ ಈಸ್ ನೋಡಿ, ಅಲ್ಲಿ ಒಂಚೂರು ಎಲ್ಲೂ ಪ್ಲಾಸ್ಟಿಕ್ ಕಾಣಿಸಲ್ಲ ನಮಗೆ. ಅದನ್ನು ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಈ ಥರ ಲೇಕ್ಸ್ನೆಲ್ಲನೂ ಇಲ್ಲಿ. ಆ್ಯಂಡ್ ಆಗಾಗ ಲೇಕ್ಸ್ನ ಕ್ಲೀನೂ ಮಾಡ್ತಾ ಇರ್ತಾರೆ. ಹಾಗಾಗಿ ಯೂಶ್ವಲಿ ನಮಗೆ ಏನು ಕಸ ಅಥವಾ ಏನು ಹೇಳ್ತಾರೆ ಪ್ಲಾಸ್ಟಿಕ್ ಎಲ್ಲನೂ ನಮಗಿಲ್ಲಿ ಕಾಣೋದೇ ಇಲ್ಲ. ನನಗೆ ಈ ಟ್ರೀಸ್ ಅಂತೂ ಮಾತ್ರ ತುಂಬಾ ಇಷ್ಟ ಆಯಿತು. ಐ ಆಮ್ ಸೀರಿಯಸ್ಲಿ ವೆರಿ ಮಚ್ ಫ್ಯಾಸಿನೇಟೆಡ್ ಬೈ ದೀಸ್ ಟ್ರೀಸ್ ಆ್ಯಂಡ್ ದ ವೇ ದೇ ಲುಕ್. ಎಷ್ಟೋ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಈ ರೋಡೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸುತ್ತ ಪಾರ್ಕು ತುಂಬ ಚೆನ್ನಾಗಿದೆ ಈ ಪ್ಲೇಸ್. Sinking in, I know this feels right. Catching a haze, love moving through me like a wildfire, like a wildfire. ನಾವಿವಾಗ ಮತ್ತೆ ಬೋಟಿಂಗ್ ಹೋಗಬೇಕು. ಹಾಗಾಗಿ ನಮ್ಮ ಟೂರ್ ಗೈಡ್ ನಮಗೆ ಟಿಕೆಟ್ಸ್ನ ತರಕ್ಕೆ ಹೋಗಿದ್ರು. ಸೊ ಅಲ್ಲಿವರೆಗೂ ನಾವು ಇಲ್ಲಿ ಲಾಬಿಲಿ ವೇಟ್ ಮಾಡ್ತಾ ಇದ್ದೀವಿ ಅವ್ರಿಗೆ. ಆಗಲೇ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು, ಬಟ್ ಇವಾಗ ಮತ್ತೆ ಶುರುವಾಯಿತು. ಎನಿಹಾವ್ ನಮ್ಮ ಹತ್ರ ಇವಾಗ ಆಲ್ರೆಡಿ ಟಿಕೆಟ್ ಇದೆ ಆ್ಯಂಡ್ ಇವಾಗ ಬೋಟ್ ರೈಡ್ ಹೋಗಬೇಕು. ಆ್ಯಂಡ್ ಇದೇ ಲಾಸ್ಟ್ ಥಿಂಗ್ ನಾವು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಿರೋದು. ಅದಾದಮೇಲೆ ನಾವು ಊಟ ಮಾಡಿ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಇಲ್ಲಿ ಎಲ್ಲ ಕಡೆನೂ ಈ ಥರ ಲ್ಯಾಂಟರ್ನ್ಸ್ ಹಾಕಿರ್ತಾರೆ. ಇವಾಗ ಲೈಟ್ಸ್ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ದಿಸ್ ಈಸ್ ಅವರ್ ಬೋಟ್. ಯೂಶ್ವಲಿ ಸಮ್ಮರಲ್ಲಿ ಟಾಪ್ ಓಪನ್ ಇರೋ ಬೋಟ್ಸ್ ಇರುತ್ತೆ, ಬಟ್ ಇವಾಗ ಮಳೆ ಬರ್ತಾ ಇರೋದ್ರಿಂದ ಈ ಥರ ಬೋಟ್ ಬಿಟ್ಟಿದ್ದಾರೆ. ಈ ಬೋಟಲ್ಲಿ ವಾಶ್ರೂಮ್ ಇದೆ. ಆ್ಯಕ್ಚುಲಿ ಇಟ್ಸ್ ನಾಟ್ ನೆಸಸರಿ, ಯಾಕಂದರೆ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಮಾತ್ರ ಇರುತ್ತೆ ಇದು ರೌಂಡ್ ಟ್ರಿಪ್. ಬಟ್ ಸ್ಟಿಲ್ ಅವರು ವಾಶ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಇದರಲ್ಲಿ. ವಾಟರ್ ಬಾಟಲು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ವಾವ್, ಏನು ಮಸ್ತಾಗಿ ಕಾಣಿಸ್ತಾ ಇದೆ ನೋಡಿ. ಸನ್ ಆ್ಯಂಡ್ ಮೂನ್ ಟವರ್ಸ್. ಎಲ್ಲ ಸಿಟೀಸಲ್ಲೂ ಈ ಥರ ಬೋಟ್ ರೈಡ್ಸ್ ಇದ್ದೇ ಇರುತ್ತೆ, ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಟೀಸಲ್ಲೂ ಲೇಕ್ಸ್ ಇರುತ್ತೆ. ಹಾಗಾಗಿ ಅದನ್ನೆಲ್ಲನೂ ಟೂರಿಸ್ಟ್ ಸ್ಪಾಟ್ ಆಗಿ ಕನ್ವರ್ಟ್ ಮಾಡಿರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಆ್ಯಂಡ್ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿ ವಿಜುವಲಿ ತುಂಬ ಅಪೀಲಿಂಗ್ ಆಗಿರುತ್ತೆ.
ಮಳೆ ಇಲ್ಲ ಅಂದರೆ ಯೂಶ್ವಲಿ ಇಲ್ಲೆಲ್ಲ ಪರ್ಫಾರ್ಮೆನ್ಸಸ್ ಎಲ್ಲ ಇರುತ್ತೆ, ಬಟ್ ಗೊತ್ತಿಲ್ಲ ಇವತ್ತು ಏನು ಇರುತ್ತೋ ಇಲ್ವೋ ಅಂತ, ನೋಡೋಣ. ಹಿಂದಿನ ಕಾಲದಲ್ಲಿ ಫಿಶಿಂಗ್ ಮಾಡೋಕ್ಕೆ ಇವಾಗಿನ ಥರ ಮಾಡರ್ನ್ ಟೆಕ್ನಾಲಜಿ ಇರಲಿಲ್ಲ. ಹಾಗಾಗಿ ಅವರೆಲ್ಲ ನೆಟ್ ಯೂಸ್ ಮಾಡಿ ಮೀನು ಹಿಡಿತಾಯಿದ್ರು ಅಂತ ನಿಮಗೆಲ್ಲ ಗೊತ್ತಲ್ವಾ. ಸೊ ಇನ್ನೊಂದು ಮೆಥಡ್ ಇದೆ, ಅದೇನಂತಂದರೆ ಈ ಥರ ಬರ್ಡ್ಸ್ನ ಅವರು ಟ್ರೈನ್ ಮಾಡಿರ್ತಾರೆ. ಫಿಶ್ ಹಿಡಿಯೋಕ್ಕೆ ಅಂತಲೇ, ಮೀನು ಹಿಡಿಯೋಕ್ಕೆ ಅಂತಲೇ ಈ ಥರ ಹಕ್ಕಿಗಳನ್ನ ಟ್ರೈನ್ ಮಾಡಿರ್ತಾರೆ ಆ್ಯಂಡ್ ಅವು ಅವರಿಗೆ ಮೀನು ಹಿಡಿದು ಕೊಡುತ್ತೆ. ನನಗೂ ಈ ಥರ ಒಂದು ಮೆಥಡ್ ಇದೆ ಅಂತಲೇ ಗೊತ್ತಿರಲಿಲ್ಲ ಆ್ಯಂಡ್ ಇದನ್ನು ಲೈವ್ ಆಗಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಆ ಬರ್ಡ್ ಹೆಸರು ಕಾರ್ಮೋರೆಂಟ್ ಬರ್ಡ್ ಅಂತೆ. ಅಲ್ಲಿ ಬ್ಲ್ಯಾಕ್ ಬರ್ಡ್ ಕಾಣಿಸ್ತಾ ಇದೆಯಲ್ಲ, ಅದು ಕಾರ್ಮೋರೆಂಟ್ ಬರ್ಡ್ ಅಂತೆ. ಆ್ಯಂಡ್ ಕನ್ನಡದಲ್ಲಿ ನೀರು ಕಾಗೆ ಅಂತ ಕರೀತಾರಂತೆ. ಇಲ್ಲಿ ಬಿಳಿ ಕೊಕ್ಕರೆನೂ ಆ ಥರ ಯೂಸ್ ಮಾಡಿದ್ದಾರೆ, ಅದನ್ನು ಆ ಥರ ಟ್ರೈನ್ ಮಾಡಿದ್ದಾರೆ. ಇಲ್ಲೊಂದು ಪರ್ಫಾರ್ಮೆನ್ಸ್ ನಡೀತಾ ಇದೆ ನೋಡಿ. ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಹೆಸರು ಲೂಶೆಂಗ್ ಅಂತೆ ಆ್ಯಂಡ್ ಇದನ್ನು ಬ್ಯಾಂಬೂಯಿಂದ ಮಾಡಿರ್ತಾರೆ. ಚೈನಾದಲ್ಲಿ ತುಂಬ ಎತ್ನಿಕ್ ಮೈನಾರಿಟೀಸಲ್ಲಿ ಇದನ್ನು ಫಂಕ್ಷನ್ಸಲ್ಲಿ ಅಥವಾ ಯಾವುದಾದ್ರೂ ಫೆಸ್ಟಿವಲ್ಸಲ್ಲಿ ಅಥವಾ ಈ ಥರ ಟೂರಿಸ್ಟ್ ಸ್ಪಾಟ್ಸಲ್ಲಿ ಪರ್ಫಾರ್ಮ್ ಮಾಡ್ತಾರಂತೆ.
This is how they catch fish using bird. ಇಲ್ಲಿಗೆ ಇವತ್ತಿನ ನಮ್ಮ ಎಲ್ಲ ಆ್ಯಕ್ಟಿವಿಟೀಸು ಮುಗೀತು ಆ್ಯಂಡ್ ನಮಗಂತೂ ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು. ಹಾಗಾಗಿ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೊರಟ್ವಿ. ಆ್ಯಂಡ್ ಈ ರೆಸ್ಟೋರೆಂಟ್ ನೋಡಿ ಎಷ್ಟು ಯೂನಿಕ್ ಆಗಿದೆ. ಇಟ್ಸ್ ಇನ್ ರೆಟ್ರೋ ಸ್ಟೈಲ್. ಎಲ್ಲನೂ ರೆಟ್ರೋ ಸ್ಟೈಲಲ್ಲೇ ಮಾಡಿದ್ದಾರೆ. ಲೆಟ್ ಮೀ ಶೋ ಯು ಅರೌಂಡ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಸಮ್ ಓಲ್ಡ್ ಬುಕ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ನೋಡಿ ಆ ಕ್ರೀಪಿ ಡಾಲ್ಸ್. ವಿ ವರ್ ವೆರಿ ಟಯರ್ಡ್ ಆ್ಯಂಡ್ ವಿ ಆರ್ಡರ್ಡ್ ಸಮ್ ಫುಡ್. ತುಂಬ ಹಸಿವಾಗಿತ್ತು ಕೂಡ. ಆ್ಯಂಡ್ ಊಟ ಮಾಡಿ ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಾಳೆ ಮತ್ತು ನಾಡಿದ್ದು ವಿಡಿಯೋನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಬಾಯ್.